ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಬ್ಯಾಚುಲರ್ಸ್ಗೆ ಒಂದು ಸಖತ್ತಾಗಿರೋ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ. ಫೈರ್ ಕ್ರ್ಯಾಕರ್ ಚಿಕನ್. ಅದು ವೆರಿ ಈಸಿ, ಅಷ್ಟೇ ಟೇಸ್ಟಿ, ಹಾಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ನೋಡೋಣ. ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ. ಈಸಿ ಅಡುಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ರೆಡಿ ಇರುವಂಥ ಚಿಕನ್ನು ಜಸ್ಟ್ ಸ್ಟಾರ್ಟ್ ಮಾಡೋಣ. ನಮಗೆ ಚಿಕನ್ ತೊಳೆದು ರೆಡಿ ಮಾಡ್ಕೊಳ್ಳಿ. ಒಂದು ಬಾಣಲಿ ಇಡಿ. ನಾನೊಂದು ಅರ್ಧ kg ಚಿಕನ್ಗೆ ಮಾಡ್ತಾ ಇರೋದು. ಸ್ಕಿನ್ ಔಟ್ ಮಾಡಿರಬೇಕು. ಅದಕ್ಕೆ 2 ಸ್ಪೂನು ಶುಗರ್, ಸಕ್ಕರೆ ಹಾಕ್ತಾಯಿದ್ದೀನಿ. 2 ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ. ಮಗಳ ಮನೇಲಿದ್ದೀನಿ, ಸ್ಪೆಷಲ್ ಚಿಕನ್ ಮಾಡ್ತಾಯಿದ್ದೀನಿ. ಆಯಿತಾ? ಅದೊಂಚೂರು ಮೆಲ್ಟ್ ಆಗ್ತಾ ಹಂಗೆ ಬರುತ್ತೆ, ಸಕ್ಕರೆ ಮೆಲ್ಟ್ ಆಗ್ತಾ ಇರುತ್ತೆ ನೋಡಿ. ಆ ಟೈಮಲ್ಲಿ ಒಂಚೂರು ಆಯಿಲ್ ಹಾಕ್ಕೊಡಿ. ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಮನೇಲಿ ಉಪಯೋಗಿಸುವಂಥ ಎಣ್ಣೆನ ಹಾಕ್ಕೊಳ್ಳಿ. ಆಗ ಸಕ್ಕರೆ ಇನ್ನೂ ಮೆಲ್ಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಈಸಿ ನೋಡಿ. ರೆಡಿ ಆಯ್ತು, ಮೆಲ್ಟ್ ಆಯಿತು ನೋಡಿದ್ರಾಗ. ಆಗೊಂದು ಕಲರ್ ಬಂದಿದೆ. ಅದಕ್ಕೆ ಆ ಶುಗರ್ಗೆ ಮೆಲ್ಟ್ ಆದಾಗ ಕಲರ್ ಇದಾಗ್ತದೆ. ಆಮೇಲೆ ಚಿಕನ್ ಹಾಕ್ಕೊಳ್ಬೇಕು. ಚಿಕನ್ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ, ತುಂಬ ದೊಡ್ಡ ಪೀಸ್ ಹಾಕಬೇಡಿ. ನಾನು ಯಾವಾಗಲೂ ಹೇಳ್ತೀನಿ, ಯಾಕೆಂದರೆ ಅದಕ್ಕೆ ಚೆಂದ ಗ್ರೇವಿ ಹಿಡಿಯುತ್ತೆ. ಆಗ ಚಿಕ್ಕ ಪೀಸ್ ಆದರೆ ಬೇಗ ಬೇಯುತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ನೋಡಿ. ಆ ಶುಗರ್ ಸಿರಪಲ್ಲೇ ಇದನ್ನು ಚಿಕನ್ನ ಚೆನ್ನಾಗಿ ಒಂದು 1 or 2 ಮಿನಿಟ್ಸು ಇದು ಮಾಡಿ. ಆಮೇಲೆ ಉಪ್ಪಾಕಿ, ರುಚಿಗೆ ತಕ್ಕಷ್ಟು ಉಪ್ಪಾಕಿ, ಏನೂ ತಿಂಗಿಸ್ಬೇಡ. ಆಮೇಲೆ 1 ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಆಯಿತಾ? ಅರ್ಧ kg ಅಷ್ಟೇ ಇದು ಮಾಡ್ತಿರೋದು. ಆಮೇಲೆ ಪೆಪ್ಪರ್ ಪೌಡ್ರು 1 ಟೀ ಸ್ಪೂನ್ ಹಾಕಿ. ಮತ್ತು ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇದಿಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಿ. ಅದು ಬೇಯಲಿ. ಒಂದು 5 ಮಿನಿಟ್ಸ್ ಸಾಕು ಬೇಯಲಿಕ್ಕೆ. 5 to 10 ಮಿನಿಟ್ಸ್ ಅಷ್ಟೇ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ರೌಂಡ್ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡಿಬಿಟ್ಟು ಮುಚ್ಚಿಡಿ. ಆಯಿತಾ? ಬೇಯುತ್ತೆ. ಬೆಂದಾಗ ಅದ್ರ ಕಲರ್ ನೋಡಬೇಕು. ನಾವು ಅಂದ್ಕೊಳ್ತೀವಿ ಸ್ವೀಟ್ ಇರುತ್ತೆ ಅಂತ, ತಿನ್ನುವಾಗ ಏನು ಖಾರವಾಗಿರುತ್ತೆ ಗೊತ್ತಾ. ಎಲ್ಲೋ ಒಂದು ಕಡೆ ಸ್ವೀಟ್ ಲೈಟಾಗಿ ಅನಿಸುತ್ತೆ, ಜೊತೆಗೆ ಖಾರಾಗಿ ಸ್ಪೈಸಿಯಾಗಿರುತ್ತೆ ತಿನ್ನೋಕ್ಕೆ. ತುಂಬ ಈಸಿ. ಇವತ್ತೇ ಮಾಡಿ ಅದು ಹೇಗಿತ್ತು ಅಂತ ನನಗೆ ಹೇಳಿ ನೋಡಿ. ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಶುಗರ್ದು ಇದು ಆ ಕಲರು, ಅಚ್ಕಾರದ ಪುಡಿ ಕಲರು ಎಲ್ಲ, ಆ ವಾಟ್ರ್ ಕಂಟೆಂಟ್ ಏನಿರುತ್ತೆ ಅದೆಲ್ಲ ಒಂಚೂರು ಡ್ರೈ ಆದಂಗೆ ಹಾಗೆ ಒಂಥರ ಸೇರ್ಕೋಬೇಕು ಮಸಾಲೆ. ಹಂಗಾಗುವಾಗ ಸರ್ವ್ ಮಾಡ್ಕೊಳ್ಳಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ತಿನ್ನಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ನೀವು ಮಾಡಿ ತಿಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.